ನಮಸ್ಕಾರ, ನಾನು ಸವಿತಾ. ಇವತ್ತು ಏನು ಮಾಡತ್ತನಂದ್ರೆ ರೀ, ಪನ್ನೀರ ಮಟ್ರ್ ಕುರ್ಮಾ ಮಾಡಿ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ. ಉಳ್ಳಾಗಡ್ಡಿ, ಶುಂಠಿ ಎಲ್ಲ ಹಾಕಿ ಅದ್ರೊಳಗೆ ಬೆಳ್ಳುಳ್ಳಿ ಹಾಕೀನಿ ರೀ. ಈಗ ಇಂಥವೆಲ್ಲ ಹುರ್ಕೋಬೇಕು ರೀ. ಟಮಾಟಿನೂ ಹಾಕ್ಕೊಂಡು ಒಂದು 3 ಟಮಾಟಿ ಹಾಕೀನಿ ರೀ, ಜವಾರಿ. ಇವು ಚಕ್ಕೆ, ಲವಂಗ, ಮೆಣಸು, ಮೆಣಸಿನ ಕಾಳು ಅದ್ರಾಗನ ಹಾಕಿ ಹುರಿಯತ್ತೀನಿ ರೀ. ನಾನು ಕರಿಬೇವು ಹಾಕಿದ್ದೀನಿ ರೀ. ಇವೆಲ್ಲ ಮಸಾಲೆನೂ ಒಂದು ಸ್ವಲ್ಪ ಕೆಂಪಾಗೋ ಮಟ್ಟ ಹುರ್ಕೋಬೇಕು ರೀ. ಈಗ ಗೋಡಂಬಿ ಹುರ್ಕೊಳತ್ತೀನಿ ರೀ. ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ರೀ. ಈಗ ಪನ್ನೀರ್ ನೋಡಿರಿ, ಅದನ್ನು ಹಂಗೆ ಇಡೀನೆಲ್ಲ ಹುರ್ಕೊಳಕತ್ತೀನಿ. ಎಣ್ಣೆ ಒಂದು ಸ್ವಲ್ಪ ಹಾಕೊಂಡು ಹುರ್ಕೋಬೇಕು ರೀ. ಈಗ ಎಲ್ಲ ತಣ್ಣಗಾಗೈತಿ, ಮಸಾಲೆ ರುಬ್ಕೋತೀನಿ ನೋಡಿರಿ. ಅದನ್ನು ಗೋಡಂಬಿ ಅವೆಲ್ಲ ಹುರಿದಿದ್ದು ಮಸಾಲೆ ಎಲ್ಲ ಹಾಕಿದ್ರಾಗನ ರುಬ್ಕೊಳತ್ತೀನಿ ರೀ. ಈಗ ಒಗ್ಗರಣೆ ಹಾಕೋತೀನಿ ರೀ. ಎಣ್ಣೆ ಹಾಕಿದ್ದೀನಿ ಒಂದು 2 ಚಮಚಿ. ಚಕ್ಕೆ ಹಾಕಕತ್ತೀನಿ ರೀ, ಒಂದು 2 ಏಲಕ್ಕಿ, ಪಲಾವ್ ಎಲೆ, ಜೀರಿಗೆ 1 ಚಮಚಿ, ಸಾಸ್ಮೆ 1 ಚಮಚಿ. ಈಗ ರುಬ್ಬಿಟ್ಕೊಂಡ್ರು ಮಸಾಲ ಅದರೊಳಗೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ರೀ. ಸ್ವಲ್ಪ ಗೋಡಂಬಿ ಹಾಕಕತ್ತೀನಿ ರೀ, ಅರಿಶಿನ ಪುಡಿ, ಈಗ ಮಸಾಲೆ ಖಾರ ಹಾಕತ್ತೀನಿ ನೋಡಿರಿ. 1 ಚಮಚಿ ಹಾಕಿನಿ. ಎಲ್ಲನೂ ಹಿಂಗೆ ಮಿಕ್ಸ್ ಮಾಡಿ ಪನ್ನೀರ್ ಹುರಿದಿದ್ರು ಕಟ್ ಮಾಡ್ಕೊಂಡಿದ್ದು ಇದ್ರೊಳಗನ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಈಗ 1 ಕಪ್ ಹಸಿ ಬಟಾಣಿ ಹಾಕತ್ತೀನಿ ರೀ. ಮ್ಯಾಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಇದನ್ನ ಒಂದು 5 ನಿಮಿಷ ಕುದಿಸ್ಕೋಬೇಕು ರೀ. ಉಪ್ಪು ಹಾಕತ್ತೀನಿ ರೀ. ಈಗ ನೋಡಿರಿ, ಕುದಿ ಹತ್ತೈತಿ. ಮಸ್ತ್ ಕುರ್ಮಾ ರೆಡಿ ಆಯ್ತು ನೋಡಿರಿ. ನಾನು ಡಾಬಾ ಸ್ಟೈಲ ತಂದೂರಿ ರೊಟ್ಟಿನೂ ಮಾಡ್ಕೊಂಡೇನಿ ರೀ ಪನ್ನೀರ್ ಕುರ್ಮಾ ಜೊತೆ. ಮಸ್ತ್ ರುಚಿ ಹತ್ತೈತೆ ರೀ. ನಾ ಮಾಡಿದ್ದು ನಿಮಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.